ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ಲೋಕಾಯುಕ್ತ ಇಲಾಖೆಯಲ್ಲಿ ಖಾಲಿ ಇರುವ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ರಿ. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡೋದಂಗೆ ಕೊನೆ ತನಕ ನೋಡ್ರಿ. ಒಟ್ಟು 25 ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ಜುಲೈ 17, 2026. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಆಗಸ್ಟ್ 17, 2026 ಆಗಿರ್ತದೆ. ಇದ್ರ ಜೊತೆಗೆ ಇನ್ನೂ ಒಂದು ಒಳ ಮೀಸಲಾತಿ ಒಂದು ಹುದ್ದೆ ಖಾಲಿ ಇರುವಂಥದ್ದು ಪ್ಲಸ್ ಒಂದು ಹುದ್ದೆ, ಇದು ಒಳ ಮೀಸಲಾತಿ. ಓಕೆ ರೀ. ನೆಕ್ಸ್ಟ್ ವೇತನ ಶ್ರೇಣಿಯ ಕುರಿತು ನೋಡೋದಾದ್ರೆ ಪ್ರತಿ ತಿಂಗಳಿಗೆ 34,100 ರೂಪಾಯಿ ವೇತನ ಶ್ರೇಣಿ ಇರುವಂಥದ್ದು. ನೆಕ್ಸ್ಟ್ ಹುದ್ದೆಗಳ ವರ್ಗೀಕರಣದ ಕುರಿತು ನೋಡೋದಾದ್ರೆ ಇದು ಹುದ್ದೆಗಳ ವರ್ಗೀಕರಣ ಸ್ನೇಹಿತರೆ. 25 ಹುದ್ದೆಗಳೇನು ಖಾಲಿ ಅದಾವಲ್ರಿ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವಂತ ಇಲ್ಲಿ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಕುರಿತು ನೋಡೋದಾದ್ರೆ ಅಂದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ PUC ಪಾಸ್ ಆಗಿರ್ಬೇಕ್ರಿ. ಈ PUC ಜೊತೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವಂಥ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕಿರಿಯ ದರ್ಜೆ ಬೆರಳಚ್ಚು ಪರೀಕ್ಷೆ ಉತ್ತೀರ್ಣರಾಗಿರ್ಬೇಕು, ಅಂದರೆ ಪಾಸ್ ಆಗಿರ್ಬೇಕು. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಜೂನಿಯರ್ ಟೈಪಿಂಗ್ ಕೋರ್ಸ್ ಮುಗಿಸಿರ್ಬೇಕ್ರಿ. ಜೂನಿಯರ್ ಟೈಪಿಂಗ್ ಕೋರ್ಸ್ ಪಾಸ್ ಮಾಡಿರ್ಬೇಕು, ಟೈಪಿಂಗ್ ಕೋರ್ಸ್. ಓಕೆ ರೀ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಜೂನಿಯರ್ ಟೈಪಿಂಗ್ ಕೋರ್ಸ್ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಇನ್ನು ಡಿಪ್ಲೊಮಾದೊಳಗೆ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಒಂದು 3 ವರ್ಷದ ಕೋರ್ಸ್ ಬರ್ತದೆ ರೀ. ಈ 3 ವರ್ಷದ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಪಾಸ್ ಮಾಡಿದ್ರೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ಅಂದ್ರೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಪಾಸ್ ಮಾಡಿದ್ರು ನೀವು ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ತಾರ ಅಂದ್ರೆ ನೇಮಕಾತಿ ಹಂತಗಳ ಬಗ್ಗೆ ನೋಡೋದಾದ್ರೆ ಈ ಕನ್ನಡ ಮತ್ತು ಇಂಗ್ಲಿಷ್ನ ಜೂನಿಯರ್ ಟೈಪಿಂಗ್ ಕೋರ್ಸ್ ಪಾಸ್ ಆಗಿದ್ರಿ ಅಂತ ತಿಳ್ಕೊಳ್ರಿ, ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಈ ವಿದ್ಯಾರ್ಥಿಯೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 10 ಜನ ಅಭ್ಯರ್ಥಿಗಳಂತೆ ಒಂದು ಅರ್ಹತಾ ಪಟ್ಟಿ ಎಲಿಜಿಬಲ್ ಲಿಸ್ಟ್ ರೆಡಿ ಮಾಡ್ತಾರೆ. ಒಂದು ಹುದ್ದೆಗೆ 10 ಜನ ಅಭ್ಯರ್ಥಿಗಳಂತೆ ಎಲಿಜಿಬಲ್ ಲಿಸ್ಟ್ ರೆಡಿ ಮಾಡ್ತಾರೆ. ಈ ಅಭ್ಯರ್ಥಿಗಳಿಗೆ ಒಂದು ಅರ್ಹತಾ ಪರೀಕ್ಷೆ ಅಂತ ತಗೊಳ್ತಾರೆ ಸ್ನೇಹಿತರೆ. ಎಲಿಜಿಬಲ್ ಎಕ್ಸಾಮ್ ಅಂತ ಒಂದು ಎಕ್ಸಾಮ್ ತಗೊಳ್ತಾರೆ, ಒಂದು ಟೆಸ್ಟ್ ಥರ ತಗೊಳ್ತಾರೆ. ಈ ಎಕ್ಸಾಮ್ ಏನದಲ್ರಿ 20 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು. ಈ ಅರ್ಹತಾ ಪರೀಕ್ಷೆ 20 ಮಾರ್ಕ್ಸಿಂದ ಇರುವಂಥದ್ದು. ಈ ಅರ್ಹತಾ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಈ ಅರ್ಹತಾ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಅರ್ಹತಾ ಪರೀಕ್ಷೆಯನ್ನು ಗಣಕಯಂತ್ರದ ಮೂಲಕ ಕೈಗೊಳ್ಳಲಾಗ್ತದೆ ಸ್ನೇಹಿತರೆ. ಅಂದರೆ ಕಂಪ್ಯೂಟರ್ನ ಮೂಲಕ ಈ ಎಕ್ಸಾಮಿನೇಷನ್ ನಡೆಸ್ತಾರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಕುರಿತು ನೋಡೋದಾದ್ರೆ ಜನರಲ್ ಕ್ಯಾಟಗರಿ 2A, 2B, 3A, 3B ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. SC, ST ಕ್ಯಾಟಗರಿ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ ರೀ. ನೆಕ್ಸ್ಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಏನಾದರೂ ತಾಂತ್ರಿಕ ತೊಂದರೆಗಳು ಕಂಡು ಬಂದರೆ ಇಲ್ಲೊಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಾರ ನೋಡ್ರಿ. ಈ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನಿಮ್ಮ ತೊಂದರೆಗಳ ಪರಿಹಾರವನ್ನು ಕಂಡುಕೊಳ್ಬೋದ್ರಿ. ನೆಕ್ಸ್ಟ್ ವಯೋಮಿತಿ ಕುರಿತು ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕ್ರಿ. ಇನ್ನು ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ 5 ವರ್ಷಗಳದ ಒಂದು ಬಾರಿಗಾಗಿ ವಯೋಮಿತಿ ಸಡಿಲಿಕೆ ನೀಡಿರುವಂಥದ್ದು. ಈ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಒಳಗೊಂಡಂತೆ ಗರಿಷ್ಠ ವಯೋಮಿತಿಯ ಕುರಿತು ನೋಡೋದಾದ್ರೆ SC, ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 45 ವರ್ಷಗಳು, ಕ್ಯಾಟಗರಿ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 43 ವರ್ಷಗಳು, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯಾಗಿರ್ತದೆ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷಗಳು,
ಇನ್ನು ಅಂಗವಿಕಲ ಮತ್ತು ವಿಧವಾ ಮಹಿಳಾ ಅಭ್ಯರ್ಥಿಗಳಿಗೆ ತಲಾ 10 ವರ್ಷಗಳ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ರೀ. ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್, ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಸಮಯದಲ್ಲಿ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ತೊಗೊಂಡು ಹೋಗ್ಬೇಕ್ರಿ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು 3 ನಡತೆ ಪ್ರಮಾಣ ಪತ್ರಗಳು, ಇವು ರೆಡಿ ಇಟ್ಕೊಳ್ಬೇಕು. 3 ನಡತೆ ಪ್ರಮಾಣ ಪತ್ರಗಳು ರೆಡಿ ಇಟ್ಕೊಳ್ಬೇಕು. ಒಂದು ನಡತೆ ಪ್ರಮಾಣ ಪತ್ರ ಕೊನೆಗೆ ಯಾವ ಕಾಲೇಜಿನಲ್ಲಿ ಓದಿರ್ತೀರಲ್ರಿ ಆ ಕಾಲೇಜಿನಿಂದ ಒಂದು ನಡತೆ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕು. ಒಂದು ನಡತೆ ಪ್ರಮಾಣ ಪತ್ರ ತೊಗೊಳ್ಬೇಕು. 2 ನಡತೆ ಪ್ರಮಾಣ ಪತ್ರಗಳು ನಿಮ್ಮೂರಿನ ಚೇರ್ಮನ್ ಆಗಿರ್ಬೋದು, ಮೆಂಬರ್ ಆಗಿರ್ಬೋದು, ಅವರಿಂದ 2 ನಡತೆ ಪ್ರಮಾಣ ಪತ್ರಗಳು ತೊಗೋಬೇಕು. ಬೇರೆ ಬೇರೆಯವ್ರ ಕಡೆಯಿಂದ ತೊಗೋಬೇಕು. ಓಕೆ ರೀ. ನಿಮಗೆ ಸಂಬಂಧಿಕರು ಇರಬಾರ್ದು, ಆದರೆ ನಿಮಗೆ ಪರಿಚಯ ಇರಬೇಕು. ಅಂಥವ್ರ ಕಡೆಯಿಂದ 2 ನಡತೆ ಪ್ರಮಾಣ ಪತ್ರಗಳು ತೊಗೋಬೇಕು. ಇನ್ ಕೇಸ್ ಸಿಟಿ ಒಳಗಿದ್ರೆ ಅಂದರೆ ಕಾರ್ಪೊರೇಟರ್ ಆಗಿರ್ಬೋದು ಅಥವಾ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಅಂಥವರಿಂದ 2 ನಡತೆ ಪ್ರಮಾಣ ಪತ್ರಗಳು ತೊಗೋಬೇಕು. ವಿತ್ ಸೀಲ್ ಇರಬೇಕು ರೀ. ಅದು ಆ ನಡತೆ ಪ್ರಮಾಣ ಪತ್ರದ ಮೇಲೆ ಸೀಲ್ ವಿತ್ ಸಿಗ್ನೇಚರ್ ಇರಬೇಕು. ಓಕೆ ರೀ. ಉಳಿದಿರ್ತಕ್ಕಂಥದ್ದು ನಿಮ್ದು SLC ಮಾರ್ಕ್ಸ್ ಕಾರ್ಡ್, ಆಮೇಲೆ ಬೆರಳಚ್ಚು ಪರೀಕ್ಷೆಗೆ ಸಂಬಂಧಿಸಿದಂಥ ಅಂಕಪಟ್ಟಿಗಳು, ಜಾತಿ ಪ್ರಮಾಣ ಪತ್ರ, ಆಮೇಲೆ ಆಧಾರ್ ಕಾರ್ಡ್, ಈ ರೀತಿಯ ಡಾಕ್ಯುಮೆಂಟ್ಸ್ಗಳು ರೆಡಿ ಇಟ್ಕೊಳ್ಬೇಕು. ನೆಕ್ಸ್ಟ್, ಈ ಅರ್ಹತಾ ಪರೀಕ್ಷೆ ಏನದಲ್ರಿ, ಈ ಅರ್ಹತಾ ಪರೀಕ್ಷೆ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ನಡೆಸಲಾಗ್ತದೆ. ಅಂದ್ರೆ ಬೆಂಗಳೂರಿನಾಗ ಎಕ್ಸಾಮಿನೇಷನ್ ಇರುವಂಥದ್ದು. ನೀವು ಎಕ್ಸಾಮ್ ಬರೀಬೇಕಾಗ್ತದೆ, ಬೆಂಗಳೂರಿಗೆ ಹೋಗ್ಬೇಕು, ನಿಮ್ಮದು ಸ್ವಂತ ಖರ್ಚಿನಲ್ಲಿ ಹೋಗ್ಬೇಕು. ನೆಕ್ಸ್ಟ್, ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮದು ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಈ ಫೋಟೋ ಮತ್ತು ಸೈನ್ದು ಸ್ಪೆಸಿಫಿಕೇಶನ್ ಇಲ್ಲಿ ಕೊಟ್ಟಾರ. ಇದ್ರ ಪ್ರಕಾರ ನೀವು ರಿಸೈಜ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಂದ್ರೆ ಮಾತ್ರ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಗ್ತದೆ. ಇಲ್ಲಾಂದ್ರೆ ಅಪ್ಲೋಡ್ ಆಗಂಗಿಲ್ಲ. ನೋಡಿರಿ, ಫೋಟೋದ ಸೈಜ್ ಕೊಟ್ಟಾನ 50 KB ತನಕ ಇರಬೇಕಂತ ಕೊಟ್ಟಾನ. ಆಮೇಲೆ ಅದರದ್ದು ಡೈಮೆನ್ಷನ್ ಕೂಡ ಕೊಟ್ಟಿರುವಂಥದ್ದು 5 ಸೆಂಟಿಮೀಟರ್ ಇಂಟು 3.6 ಸೆಂಟಿಮೀಟರ್, 5 ಸೆಂಟಿಮೀಟರ್ ಉದ್ದಿರಬೇಕು, 3.6 ಸೆಂಟಿಮೀಟರ್ ಅಗಲ ಇರಬೇಕು. ಆಮೇಲೆ JPG ಫಾರ್ಮ್ಯಾಟ್ನಲ್ಲಿನೇ ಇರಬೇಕು. ಆ ಫೋಟೋದ ಬ್ಯಾಕ್ಗ್ರೌಂಡ್ ವೈಟ್ ಕಲರ್ ಆಗಿರ್ಬೋದು. ಇಷ್ಟು ಕಂಪ್ಲೀಟಾಗಿ ಓದ್ಕೊಳ್ರಿ ಸ್ನೇಹಿತರೆ. ಓಕೆ ರೀ. ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿ ಇರಬೇಕಂತ ಇಲ್ಲಿ ಕೊಟ್ಟಾನ. ಇದ್ರ ಪ್ರಕಾರ ಫೋಟೋ ಮತ್ತು ಸಿಗ್ನೇಚರ್ ಸೆಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಮೀಸಲಾತಿ ಬಯಸುವಂಥ ಅಭ್ಯರ್ಥಿಗಳ ಏನು ಮೀಸಲಾತಿ ಕೋರ್ಬೇಕಂತ ಅನ್ಕೊಂಡಿರ್ತೀರಲ್ರಿ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳ ರೆಡಿ ಇಟ್ಕೊಳ್ಬೇಕ್ರಿ. ಈ ಅಪ್ಲಿಕೇಶನ್ನ ಕೊನೆಯ ದಿನಾಂಕದೊಳಗಾಗಿ ಪಡೆದಿರುವಂಥ ಸರ್ಟಿಫಿಕೇಟ್ಗಳು ನಿಮ್ಮ ಕಡೆ ಇರಬೇಕು ಸ್ನೇಹಿತರೆ. ಉದಾಹರಣೆಗಾಗಿ ಗ್ರಾಮೀಣ ಅಭ್ಯರ್ಥಿ ಅಂತ ಆಗಿರಬಹುದು, ಅಥವಾ ಕನ್ನಡ ಮಾಧ್ಯಮ ಅಭ್ಯರ್ಥಿ ಅಂತ ಆಗಿರ್ಬೋದು, ಅಂಗವಿಕಲ ಅಭ್ಯರ್ಥಿ ಅಂತ ಆಗಿರ್ಬೋದು, ಮಾಜಿ ಸೈನಿಕ ಆಗಿರ್ಬೋದು, ವಿಧವೆ ಆಗಿರ್ಬೋದು, ಈ ರೀತಿ ರಿಸರ್ವೇಷನ್ ತೊಗೊಳ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಸಂಬಂಧಿಸಿದಂಥ ಪ್ರಮಾಣ ಪತ್ರ ನೀವು ರೆಡಿ ಇಟ್ಕೊಳ್ಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಅಭ್ಯರ್ಥಿಗಳ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸುವಂಗಿಲ್ರಿ. ಒಂದೇ ಅಪ್ಲಿಕೇಶನ್ ಸಲ್ಲಿಸ್ಬೇಕು. ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ, ಅಂಥ ಅರ್ಜಿಗಳನ್ನು ಯಾವುದೇ ಮುನ್ಸೂಚನೆ ನೀಡದೇ ರಿಜೆಕ್ಟ್ ಮಾಡಲಾಗ್ತದಂತ ಮೆನ್ಷನ್ ಮಾಡಿರುವಂಥದ್ದು. ಇದಿಷ್ಟು ಕರ್ನಾಟಕ ಲೋಕಾಯುಕ್ತ ಇಲಾಖೆಯಲ್ಲಿ ಖಾಲಿ ಇರುವ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.